ನಮಸ್ಕಾರ. ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಕರ್ನಾಟಕದ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿತಕ್ಕಂಥ ನದಿಗಳನ್ನು ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 6 ನದಿಗಳು ಹರಿಯುತ್ತವೆ. ಕಾಳಿ ನದಿ, ಸುಂಡಾ ನದಿ, ಅಘನಾಶಿನಿ ನದಿ, ಬೆಡ್ತಿ ನದಿ, ಶರಾವತಿ ನದಿ ಮತ್ತು ಶರಾಬಿ ನದಿ. ಮೊದಲಿಗೆ ಕಾಳಿ ನದಿ. ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆಯ ಸೂಫಾಡಗ್ಲಿ ಅಂತಕ್ಕಂಥ ಸ್ಥಳದಲ್ಲಿ ಉಗಮವಾಗುತ್ತೆ. ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಕಾಳಿ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ. ಆ ಜಲಾಶಯ ಸೂಫಾ ಜಲಾಶಯ. ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಕಾಳಿ ನದಿಯ ದಡದ ಮೇಲೆ ನಾವು ದಾಂಡೇಲಿ ಅಂತಕ್ಕಂಥ ಸ್ಥಳವನ್ನು ನೋಡ್ತೀವಿ. ಅಲ್ಲಿಂದ ಕಾಳಿ ನದಿ ಮುಂದೆ ಬಂದು ಒಂದು ಜಲಪಾತವನ್ನು ಸೃಷ್ಟಿ ಮಾಡುತ್ತೆ. ಆ ಜಲಪಾತ ಸಾತೋಡ್ ಜಲಪಾತ. ಅಲ್ಲಿಂದ ಕಾಳಿ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಕಾಳಿ ನದಿಯ ಎಡದಂಡೆಗೆ ಒಂದು ಉಪನದಿ ಬಂದು ಸೇರುತ್ತೆ. ಆ ಉಪನದಿ ತಟ್ಟೆಹಳ್ಳ ನದಿ. ಈ ತಟ್ಟೆಹಳ್ಳ ನದಿ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಉಗಮವಾಗಿರ್ತಕ್ಕಂಥದ್ದು. ಈ ನದಿಗೂ ಕೂಡ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ. ಆ ಜಲಾಶಯ ತಟ್ಟೆಹಳ್ಳ ಜಲಾಶಯ. ಅಲ್ಲಿಂದ ಕಾಳಿ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಕಾಳಿ ನದಿಯ ದಡದ ಮೇಲೆ ನಾಗಜರಿ HPS ಅನ್ನು ನಿರ್ಮಾಣ ಮಾಡಲಾಗಿದೆ. ಅಂದರೆ ನಾಗಜರಿ ಹೈಡ್ರೋ ಪವರ್ ಸ್ಟೇಷನ್ ಅನ್ನು. ಅಲ್ಲಿಂದ ಕಾಳಿ ನದಿ ಮುಂದೆ ಬಂದು ಇನ್ನೊಂದು ಜಲಪಾತವನ್ನು ಸೃಷ್ಟಿ ಮಾಡುತ್ತೆ. ಆ ಜಲಪಾತ ಲಾಲ್ಗುಳಿ ಜಲಪಾತ. ಅಲ್ಲಿಂದ ಕಾಳಿ ನದಿ ಮುಂದೆ ಹರಿದುಕೊಂಡು ಹೋಗ್ಬೇಕಾದ್ರೆ ಇನ್ನೂ 2 ಜಲಾಶಯವನ್ನ ನಿರ್ಮಿಸಲಾಗಿದೆ. ಒಂದು ಕೊಡಸಳ್ಳಿ ಜಲಾಶಯ, ಇನ್ನೊಂದು ಕದ್ರ ಜಲಾಶಯ. ಈ ಕದ್ರ ಜಲಾಶಯ ಆದ್ಮೇಲೆ ಕಾಳಿ ನದಿ ಮುಂದೆ ಹರಿದುಕೊಂಡು ಹೋಗಿ ಕಾರವಾರದ ಹತ್ತಿರ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಈ ಕದ್ರ ಜಲಾಶಯ ಏನಿದೆ ಅಲ್ವಾ, ಈ ಜಲಾಶಯದ ಹತ್ತಿರದಲ್ಲಿ ಕಾಳಿ ನದಿಯ ಎಡದಂಡೆಗೆ ಕೈಗಾ ಅಣು ವಿದ್ಯುತ್ ಸ್ಥಾವರವನ್ನ ನಿರ್ಮಾಣ ಮಾಡಲಾಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಉಗಮವಾಗ್ತಕ್ಕಂಥ ಇನ್ನೊಂದು ನದಿ ಸುಂಡಾ ನದಿ. ಈ ನದಿ ಕೂಡ ಒಂದು ಜಲಪಾತವನ್ನ ಸೃಷ್ಟಿ ಮಾಡುತ್ತೆ. ಆ ಜಲಪಾತ ಶಿವಗಂಗೆ ಜಲಪಾತ. ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಹೋಗಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಕಾಳಿ ನದಿ ಏನಿದೆ ಅಲ್ವಾ, ಈ ನದಿ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂತಹ ಕರ್ನಾಟಕದ ಅತಿ ಉದ್ದವಾದ ನದಿಯಾಗಿದೆ. 184 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಇನ್ನು ಕಾಳಿ ನದಿಗೆ ನಿರ್ಮಾಣ ಮಾಡಿರ್ತಕ್ಕಂಥ ಸೂಫಾ ಜಲಾಶಯ ಏನಿದೆ ಅಲ್ವಾ, ಈ ಜಲಾಶಯ ಕರ್ನಾಟಕದ 2ನೆಯ ದೊಡ್ಡ ಜಲಾಶಯವಾಗಿದೆ. ಇನ್ನು ಕಾಳಿ ನದಿಯ ಉಪನದಿಗಳನ್ನು ನೋಡೋದಾದ್ರೆ ತಟ್ಟಿಹಳ್ಳ, ಪಂಡ್ರಿ, ಕನೇರಿ, ವಾಕಿ ಮತ್ತು ಮಾದ್ರಿ. ಇದಿಷ್ಟು ಕಾಳಿ ನದಿಯ ಉಪನದಿಗಳು. ಕಾಳಿ ನದಿ ಅನ್ಶಿ ರಾಷ್ಟ್ರೀಯ ಉದ್ಯಾನವನ, ಅನ್ಶಿ ದಾಂಡೇಲಿ ಹುಲಿ ಸಂರಕ್ಷಣಾ ತಾಣ ಮತ್ತು ದಾಂಡೇಲಿ ವನ್ಯಜೀವಿ ಧಾಮದ ಮೂಲಕ ಹರಿತಕ್ಕಂಥ ನದಿಯಾಗಿದೆ. ಇದಿಷ್ಟು ಕಾಳಿ ನದಿ ಬಗ್ಗೆ ನೋಡಿದ್ವಿ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿತಕ್ಕಂತಹ ಬೆಡ್ತಿ, ಅಘನಾಶಿನಿ ಮತ್ತು ಶರಾವತಿ ನದಿಯನ್ನು ನೋಡೋಣ. ಮೊದಲಿಗೆ ಬೆಡ್ತಿ ನದಿ. ಬೆಡ್ತಿ ನದಿ 2 ಜಿಲ್ಲೆಯಲ್ಲಿ ಹರಿತಕ್ಕಂಥದ್ದು, ಧಾರವಾಡ ಮತ್ತು ಉತ್ತರ ಕನ್ನಡ ಜಿಲ್ಲೆ. ಬೆಡ್ತಿ ನದಿಗಿರ್ತಕ್ಕಂಥ ಇನ್ನೊಂದು ಹೆಸರು ಗಂಗಾವಳಿ ನದಿ. ಬೆಡ್ತಿ ನದಿ ಧಾರವಾಡ ಜಿಲ್ಲೆಯ ಸೋಮೇಶ್ವರ ಅಂತಕ್ಕಂಥ ಸ್ಥಳದಲ್ಲಿ ಉಗಮವಾಗುತ್ತೆ. ಅಲ್ಲಿಂದ ನದಿ ಹರಿದುಕೊಂಡು ಬಂದು ಮುಂದೆ ಉತ್ತರ ಕನ್ನಡ ಜಿಲ್ಲೆಯನ್ನ ಪ್ರವೇಶ ಮಾಡುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಡ್ತಿ ನದಿ ಒಂದು ಜಲಪಾತವನ್ನ ಸೃಷ್ಟಿ ಮಾಡುತ್ತೆ. ಆ ಜಲಪಾತ ಮಾಗೋಡ್ ಜಲಪಾತ. ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಹೋಗಿ ಗಂಗಾವಳಿ ಅಂತಕ್ಕಂಥ ಸ್ಥಳದಲ್ಲಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಇನ್ನು ಅಘನಾಶಿನಿ ನದಿ ಬಗ್ಗೆ ನೋಡೋದಾದ್ರೆ ಅಘನಾಶಿನಿ ನದಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಅಂತಕ್ಕಂಥ ಸ್ಥಳದಲ್ಲಿ ಉಗಮವಾಗುತ್ತೆ. ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ 2 ಜಲಪಾತವನ್ನ ಸೃಷ್ಟಿ ಮಾಡುತ್ತೆ. ಒಂದು ಉಂಚಳ್ಳಿ ಜಲಪಾತ, ಇನ್ನೊಂದು ದೇವಳಿ ಜಲಪಾತ. ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಅಘನಾಶಿನಿ ನದಿಯ ಬಲದಂಡೆಗೆ ಒಂದು ಉಪನದಿ ಬಂದು ಸೇರುತ್ತೆ. ಆ ನದಿ ತದ್ರಿ ನದಿ. ಅಲ್ಲಿಂದ ಅಘನಾಶಿನಿ ನದಿ ಮುಂದೆ ಹೋಗಿ ತದಡಿ ಅಂತಕ್ಕಂತಹ ಸ್ಥಳದಲ್ಲಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಅಘನಾಶಿನಿ ನದಿಯ ಹತ್ತಿರದಲ್ಲೇ ಗೋಕರ್ಣ ಕೂಡ ನೋಡ್ತೀವಿ. ಇನ್ನು ಶರಾವತಿ ನದಿ ಬಗ್ಗೆ ನೋಡೋದಾದ್ರೆ ಶರಾವತಿ ನದಿ 2 ಜಿಲ್ಲೆಯಲ್ಲಿ ಹರಿತಕ್ಕಂಥ ನದಿಯಾಗಿದೆ. ಒಂದು ಶಿವಮೊಗ್ಗ, ಇನ್ನೊಂದು ಉತ್ತರ ಕನ್ನಡ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥ ಅಂತಕ್ಕಂಥ ಸ್ಥಳದಲ್ಲಿ ಶರಾವತಿ ನದಿ ಉಗಮವಾಗುತ್ತೆ. ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಒಂದು ಜಲಪಾತವನ್ನ ಸೃಷ್ಟಿ ಮಾಡುತ್ತೆ. ಆ ಜಲಪಾತ ಅಚ್ಚಕನ್ಯ ಜಲಪಾತ. ಅಲ್ಲಿಂದ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಶರಾವತಿ ನದಿಗೆ 2 ಉಪನದಿಗಳು ಬಂದು ಸೇರುತ್ತೆ. ಒಂದು ಹರಿದ್ರಾವತಿ ನದಿ, ಇನ್ನೊಂದು ಎಣ್ಣೆಹೊಳೆ ನದಿ. ಅಲ್ಲಿಂದ ಮುಂದೆ ಶರಾವತಿ ನದಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ. ಆ ಜಲಾಶಯ ಲಿಂಗನಮಕ್ಕಿ ಜಲಾಶಯ. ಅಲ್ಲಿಂದ ಶರಾವತಿ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಶರಾವತಿ ನದಿಯ ದಡದ ಮೇಲೆ ಮಹಾತ್ಮ ಗಾಂಧಿ HPS ಅನ್ನ ನೋಡ್ತೀವಿ. ಅದಾದ ಮೇಲೆ ಶರಾವತಿ ನದಿ ಒಂದು ಜಲಪಾತವನ್ನು ಸೃಷ್ಟಿ ಮಾಡುತ್ತೆ. ಆ ಜಲಪಾತ ಜೋಗ ಜಲಪಾತ. ಅದಾದ ಮೇಲೆ ಶರಾವತಿ ನದಿ ಉತ್ತರ ಕನ್ನಡ ಜಿಲ್ಲೆಯನ್ನು ಪ್ರವೇಶ ಮಾಡುತ್ತೆ.
ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಒಂದು ಜಲಪಾತವನ್ನ ಸೃಷ್ಟಿ ಮಾಡುತ್ತೆ. ಆ ಜಲಪಾತ ಬಂಗಾರ ಕುಸುವೆ ಜಲಪಾತ. ಅದಾದ ಮೇಲೆ ಶರಾವತಿ ನದಿ 2 ಕವಲುಗಳಾಗಿ ಹರಿಯುತ್ತೆ. ಈ ಶರಾವತಿ ನದಿಯ ಒಂದು ಕವಲು ಒಂದು ಜಲಪಾತವನ್ನ ಸೃಷ್ಟಿ ಮಾಡುತ್ತೆ. ಆ ಜಲಪಾತ ಅಪ್ಸರಕೊಂಡ ಜಲಪಾತ. ಅಲ್ಲಿಂದ ಮತ್ತೆ ಸೇರಿಕೊಂಡು ಹೊನ್ನಾವರ ಅಂತಕ್ಕಂಥ ಸ್ಥಳದಲ್ಲಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಇದಿಷ್ಟು ಶರಾವತಿ ನದಿ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಉಗಮವಾಗ್ತಕ್ಕಂಥ ಇನ್ನೊಂದು ನದಿ ಶರಾಬಿ ನದಿ. ಈ ನದಿ ಭಟ್ಕಳದ ಹತ್ತಿರ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಅಘನಾಶಿನಿ ನದಿಗಿರ್ತಕ್ಕಂತಹ ಜಲಪಾತ ಏನಿದೆ ಅಲ್ವಾ, ಉಂಚಳಿ ಜಲಪಾತ, ಈ ಜಲಪಾತವನ್ನ ಸ್ಥಳೀಯ ಜನರು ಕೆಪ್ಪೆಜೋಗ ಅಂತಕ್ಕಂಥ ಹೆಸರಿಂದ ಕರೆಯಲ್ಪಡುತ್ತದೆ. ಇನ್ನು ಶರಾವತಿ ನದಿಗೆ ಶಿವಮೊಗ್ಗದಲ್ಲಿ ಲಿಂಗನಮಕ್ಕಿ ಜಲಾಶಯವನ್ನು ನಿರ್ಮಿಸಲಾಗಿದೆ ಅಲ್ವಾ. ಈ ಜಲಾಶಯ ಕರ್ನಾಟಕದ ಅತಿ ದೊಡ್ಡ ಜಲಾಶಯವಾಗಿದೆ. 153 TMC ನೀರನ್ನು ಹೊಂದಿರತಕ್ಕಂಥದ್ದು. ಇನ್ನು ಕರ್ನಾಟಕದ 2ನೆಯ ದೊಡ್ಡ ಜಲಾಶಯ ಸೂಫಾ ಜಲಾಶಯ, ಅದು ಕಾಳಿ ನದಿಗಿರ್ತಕ್ಕಂಥದ್ದು. ಈ ಮಹಾತ್ಮ ಗಾಂಧಿ ಜಲವಿದ್ಯುತ್ ಸ್ಥಾವರ ಏನಿದೆ ಅಲ್ವಾ, ಇದನ್ನ 1948ರಲ್ಲಿ ನಿರ್ಮಿಸಲಾಗಿರ್ತಕ್ಕಂಥದ್ದು. ಸ್ವಾತಂತ್ರ್ಯ ಬಂದ ಮೇಲೆ ಕರ್ನಾಟಕದಲ್ಲಿ ಆರಂಭಗೊಂಡಿರ್ತಕ್ಕಂತಹ ಮೊದಲ ಹೈಡ್ರೋ ಪವರ್ ಸ್ಟೇಷನ್ ಇದಾಗಿದೆ. ಇನ್ನು ಶರಾವತಿ ನದಿ ಶಿವಮೊಗ್ಗದಲ್ಲಿ ಜೋಗ ಜಲಪಾತವನ್ನ ಸೃಷ್ಟಿ ಮಾಡುತ್ತೆ. ಜೋಗ ಅಂತಕ್ಕಂಥದ್ದು ಒಂದು ಗುಂಡಿ. ಜೋಗ ಜಲಪಾತವನ್ನ ಗೇರುಸೊಪ್ಪ ಜಲಪಾತ ಎಂದು ಕರೆಯಲಾಗುತ್ತೆ. ಜೋಗದಲ್ಲಿ ಒಟ್ಟು 4 ಕವಲುಗಳಿವೆ. ಒಂದು ರಾಜ, ರೋರರ್, ರಾಕೆಟ್ ಮತ್ತು ರಾಣಿ. ಅತಿ ಎತ್ತರದಿಂದ ಧುಮುಕ್ತಕ್ಕಂತಹ ಕವಲು ರಾಜ. ಇನ್ನು ಗೋರಸಪ್ಪ ಜಲಪಾತದ ಸೌಂದರ್ಯ ಹೆಚ್ಚಿಸ್ತಕ್ಕಂತಹ ಕವಲು ರಾಣಿ ಮತ್ತು ರಾಕೆಟ್. ಇದಿಷ್ಟು ಶರಾವತಿ ನದಿ ಮತ್ತು ಜೋಗ ಜಲಪಾತದ ಬಗ್ಗೆ ನೋಡಿದ್ವಿ. ಇನ್ನು ಉಡುಪಿ ಜಿಲ್ಲೆಯಲ್ಲಿ ಹರಿತಕ್ಕಂಥ ನದಿಗಳನ್ನ ನೋಡ್ತಾ ಹೋಗೋಣ. ಉಡುಪಿ ಜಿಲ್ಲೆಯಲ್ಲಿ ಒಟ್ಟು 5 ನದಿಗಳು ಹರಿಯುತ್ತೆ. ವರಾಹಿ ನದಿ, ಸೀತಾ ನದಿ, ಸ್ವರ್ಣಾ ನದಿ, ಉದ್ಯಾವರ ನದಿ ಮತ್ತು ಸೌಪರ್ಣಿಕ ನದಿ. ಮೊದಲಿಗೆ ವರಾಹಿ ನದಿ. ವರಾಹಿ ನದಿ 2 ಜಿಲ್ಲೆಯಲ್ಲಿ ಹರಿತಕ್ಕಂಥ ನದಿಯಾಗಿದೆ, ಶಿವಮೊಗ್ಗ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ. ವರಾಹಿ ನದಿ ಶಿವಮೊಗ್ಗ ಜಿಲ್ಲೆಯ ಕೊಡ್ಚಾದ್ರಿ ಅಂತಕ್ಕಂಥ ಸ್ಥಳದಲ್ಲಿ ಉಗಮವಾಗುತ್ತೆ. ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಒಂದು ಜಲಪಾತವನ್ನ ಸೃಷ್ಟಿ ಮಾಡುತ್ತೆ. ಆ ಜಲಪಾತ ಕುಂಚಕಲ್ಲು ಜಲಪಾತ. ಅಲ್ಲಿಂದ ವರಾಹಿ ನದಿ ಮುಂದೆ ಹರಿದುಕೊಂಡು ಉಡುಪಿ ಜಿಲ್ಲೆಯನ್ನ ಪ್ರವೇಶ ಮಾಡುತ್ತೆ. ಉಡುಪಿ ಜಿಲ್ಲೆಯನ್ನ ಪ್ರವೇಶ ಮಾಡಿದ್ಮೇಲೆ ವರಾಹಿ ನದಿಗೆ ಹಳಡಿ ನದಿ ಎಂದು ಕರೆಯಲಾಗುತ್ತೆ. ಅಲ್ಲಿಂದ ವರಾಹಿ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ವರಾಹಿ ನದಿಯ ದಡದ ಮೇಲೆ ವರಾಹಿ ಭೂಗರ್ಭ HPS ಅನ್ನ ನಿರ್ಮಿಸಲಾಗಿದೆ. ಅಂದ್ರೆ ಭೂಮಿಯ ಒಳಗೆ ಹೈಡ್ರೋ ಪವರ್ ಸ್ಟೇಷನ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಅಲ್ಲಿಂದ ವರಾಹಿ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ವರಾಹಿ ನದಿಯ ಬಲದಂಡೆಗೆ ಒಂದು ಉಪನದಿ ಬಂದು ಸೇರುತ್ತೆ, ಅದು ಚಕ್ರಿ ನದಿ. ಈ ಚಕ್ರಿ ನದಿ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಉಗಮವಾಗ್ತಕ್ಕಂಥ ನದಿಯಾಗಿದೆ. ಈ ನದಿಗೂ ಕೂಡ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ. ಆ ಜಲಾಶಯ ಚಕ್ರಿ ಜಲಾಶಯ. ಅಲ್ಲಿಂದ ಶಿವಮೊಗ್ಗದಿಂದ ಚಕ್ರಿ ನದಿ ಹರಿದುಕೊಂಡು ಬಂದು ಉಡುಪಿ ಜಿಲ್ಲೆಯಲ್ಲಿ ವರಾಹಿ ನದಿಯ ಬಲದಂಡೆಗೆ ವರಾಹಿ ನದಿಗೆ ಸೇರುತ್ತೆ. ಅಲ್ಲಿಂದ ವರಾಹಿ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ವರಾಹಿ ನದಿಯ ಎಡದಂಡೆಗೆ 2 ನದಿಗಳು ಬಂದು ಸೇರುತ್ತೆ. ಒಂದು ಕೇದರ ನದಿ, ಇನ್ನೊಂದು ಕುಬ್ಜ ನದಿ. ಈ ಚಕ್ರಿ ನದಿ, ಕೇದರ ನದಿ ಮತ್ತು ಕುಬ್ಜ ನದಿ ಈ 3 ನದಿಗಳು ಸೇರಿದ ಮೇಲೆ ವರಾಹಿ ನದಿಯನ್ನ ಪಂಚಗಂಗಾವಳಿ ನದಿ ಅಂತ ಹೆಸರಿನಿಂದ ಕರೆಯಲಾಗುತ್ತೆ. ಅಲ್ಲಿಂದ ವರಾಹಿ ನದಿ ಮುಂದೆ ಹರಿದುಕೊಂಡು ಹೋಗ್ಬೇಕಾದ್ರೆ ಉಡುಪಿ ಜಿಲ್ಲೆಯಲ್ಲೇ ಉಗಮವಾಗಿರ್ತಕ್ಕಂತಹ ಸೌಪರ್ಣಿಕ ನದಿ ಅಥವಾ ಕೊಲ್ಲೂರು ನದಿ, ಈ ನದಿ ವರಾಹಿ ನದಿಯ ಬಲದಂಡೆಗೆ ಬಂದು ಸೇರುತ್ತೆ. ಈ ಸೌಪರ್ಣಿಕ ನದಿ ಏನಿದೆ ಅಲ್ವಾ, ಇದು ಮರವಂತೆ ಬೀಚ್ ಹತ್ತಿರದಿಂದ ಹರಿದುಕೊಂಡು ಬರುತ್ತೆ. ಕರ್ನಾಟಕದಲ್ಲಿರ್ತಕ್ಕಂಥ ಸುಂದರವಾದ ಬೀಚ್ ಅದು ಮರವಂತೆ ಬೀಚ್. ಅಲ್ಲಿಂದ ವರಾಹಿ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ವರಾಹಿ ನದಿಯ ಎಡದಂಡೆಗೆ ಇನ್ನೊಂದು ನದಿ ಬಂದು ಸೇರುತ್ತೆ, ಅದು ಗಂಗೊಳ್ಳಿ ನದಿ. ಅಲ್ಲಿಂದ ವರಾಹಿ ನದಿ ಮುಂದೆ ಕುಂದಾಪುರದ ಹತ್ತಿರ ಅರಬ್ಬಿ ಸಮುದ್ರವನ್ನ ಪ್ರವೇಶ ಮಾಡುತ್ತೆ. ಈ ವರಾಹಿ ನದಿಯ ದಡದ ಮೇಲೆ ಮ್ಯಾಂಗ್ರೋವ್ ಅರಣ್ಯ ಕೂಡ ನಾವು ನೋಡ್ತೀವಿ. ಇನ್ನು ಸೀತಾ ನದಿ. ಸೀತಾ ನದಿ ಕೂಡ 2 ಜಿಲ್ಲೆಯಲ್ಲಿ ಹರಿತಕ್ಕಂಥ ನದಿಯಾಗಿದೆ. ಸೀತಾ ನದಿ ಚಿಕ್ಕಮಗಳೂರಿನಲ್ಲಿ ಉಗಮವಾಗಿರ್ತಕ್ಕಂಥದ್ದು. ಅಲ್ಲಿಂದ ಸೀತಾ ನದಿ ಮುಂದೆ ಹರಿದುಕೊಂಡು ಬಂದು ಉಡುಪಿ ಜಿಲ್ಲೆಗೆ ಪ್ರವೇಶ ಮಾಡುತ್ತೆ. ಉಡುಪಿ ಜಿಲ್ಲೆಯಲ್ಲಿ ಸೀತಾ ನದಿ 2 ಜಲಪಾತವನ್ನು ಸೃಷ್ಟಿ ಮಾಡುತ್ತೆ. ಒಂದು ಕೋಸಳ್ಳಿ ಜಲಪಾತ, ಇನ್ನೊಂದು ಬರ್ಕಾನ್ ಜಲಪಾತ. ಅದಾದ ಮೇಲೆ ಸೀತಾ ನದಿ ಮುಂದೆ ಹರಿದುಕೊಂಡು ಬಂದು ಅರಬ್ಬಿ ಸಮುದ್ರವನ್ನ ಪ್ರವೇಶ ಮಾಡುತ್ತೆ. ಇನ್ನೊಂದು ಸ್ವರ್ಣಾ ನದಿ. ಈ ನದಿ ಕೂಡ ಚಿಕ್ಕಮಗಳೂರಿನಲ್ಲಿ ಉಗಮವಾಗ್ತಕ್ಕಂತಹ ನದಿಯಾಗಿದೆ. ಈ ನದಿ ಕೂಡ ಉಡುಪಿ ಜಿಲ್ಲೆಯನ್ನ ಪ್ರವೇಶ ಮಾಡಿ ಉಡುಪಿಯಲ್ಲಿ ಹರಿದುಕೊಂಡು ಅದಾದ ಮೇಲೆ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಸೀತಾ ನದಿ ಮತ್ತು ಸ್ವರ್ಣಾ ನದಿ ಈ 2 ನದಿಗಳ ಮಧ್ಯದಲ್ಲಿ ನಾವು ಹಂಗಾರಕಟ್ಟೆ ಅಂತಕ್ಕಂಥ ಸ್ಥಳವನ್ನ ನೋಡ್ತೀವಿ. ಇನ್ನು ಉಡುಪಿ ಜಿಲ್ಲೆಯಲ್ಲೇ ಉಗಮವಾಗಿರ್ತಕ್ಕಂಥ ಇನ್ನೊಂದು ನದಿ ಉದ್ಯಾವರ ನದಿ. ಈ ನದಿ ಕೂಡ ಉಡುಪಿ ಜಿಲ್ಲೆಯ ಹರಿದು ಮಲ್ಪೆ ಅಂತಕ್ಕಂತಹ ಸ್ಥಳದಲ್ಲಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ.
ಈ ವರಾಹಿ ನದಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕುಂಚಕಲ್ಲು ಜಲಪಾತ ಏನು ಸೃಷ್ಟಿಯಾಗುತ್ತಲ್ವಾ, ಈ ಜಲಪಾತ ದೇಶದ ಅತಿ ಎತ್ತರವಾದ ಜಲಪಾತವಾಗಿದೆ. 455 ಮೀಟರ್ ಎತ್ತರವನ್ನ ಹೊಂದಿದೆ. ಈ ಕುಂಚಕಲ್ಲು ಜಲಪಾತವನ್ನ ಭಾರತದ ಏಂಜಲ್ಸ್ ಎಂದು ಕರಿತೀವಿ. ಕಾರಣ ಪ್ರಪಂಚದ ಅತಿ ಎತ್ತರವಾದ ಜಲಪಾತ ಏಂಜಲ್ಸ್ ಜಲಪಾತ. ಹೀಗಾಗಿ ಕುಂಚಕಲ್ಲು ಜಲಪಾತವನ್ನ ಭಾರತದ ಏಂಜಲ್ಸ್ ಎಂದು ಕರೆಯಲಾಗುತ್ತೆ. ಇನ್ನು ಕರ್ನಾಟಕ ರಾಜ್ಯದ ಏಕೈಕ ಭೂಗರ್ಭ ವಿದ್ಯುತ್ ಸ್ಥಾವರ ಅಂದ್ರೆ ಅದು ವರಾಹಿ ಭೂಗರ್ಭ ವಿದ್ಯುತ್ ಸ್ಥಾವರ ಅಥವಾ ಮಾಣಿ HPS ಎಂದು ಕರೆಯಲಾಗುತ್ತೆ. ಕರ್ನಾಟಕದಲ್ಲಿ ದಟ್ಟವಾದ ಮ್ಯಾಂಗ್ರೋವ್ ಅರಣ್ಯ ಇರ್ತಕ್ಕಂಥದ್ದು ಕುಂದಾಪುರದಲ್ಲಿ, ಅದು ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ. ಇನ್ನು ಉಡುಪಿ ಜಿಲ್ಲೆಯಲ್ಲಿ ಇನ್ನೊಂದು ಜಲಪಾತವನ್ನ ನೋಡ್ತೀವಿ. ಆ ಜಲಪಾತ ಅರಶಿನಗುಂಡಿ ಜಲಪಾತ. ಇದಿಷ್ಟು ಉಡುಪಿ ಜಿಲ್ಲೆಯಲ್ಲಿ ಹರಿತಕ್ಕಂಥ ನದಿಗಳನ್ನು ನೋಡಿದ್ವಿ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರಿತಕ್ಕಂಥ ನದಿಗಳನ್ನು ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 3 ನದಿಗಳು ಹರಿಯುತ್ತೆ. ನಂದಿನಿ ನದಿ, ಗುರುಪುರ ಅಥವಾ ಫಾಲ್ಗುಣಿ ನದಿ, ನೇತ್ರಾವತಿ ನದಿ. ಈ ನಂದಿನಿ ನದಿ ಏನಿದೆ ಅಲ್ವಾ, ಈ ನದಿ ದ್ವೀಪವನ್ನು ಸೃಷ್ಟಿ ಮಾಡ್ತಕ್ಕಂತಹ ನದಿಯಾಗಿದೆ. ನೇತ್ರಾವತಿ ನದಿ ಬಗ್ಗೆ ನೋಡ್ತಾ ಹೋಗೋಣ. ನೇತ್ರಾವತಿ ನದಿ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಅಂತಕ್ಕಂಥ ಸ್ಥಳದಲ್ಲಿ ಉಗಮವಾಗುತ್ತೆ. ಅಲ್ಲಿಂದ ನೇತ್ರಾವತಿ ನದಿ ಮುಂದೆ ಹರಿದುಕೊಂಡು ಬಂದು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರವೇಶ ಮಾಡುತ್ತೆ. ಆಗ ನೇತ್ರಾವತಿ ನದಿಯ ಎಡದಂಡೆಗೆ ಇನ್ನೊಂದು ನದಿ ಬಂದು ಸೇರುತ್ತೆ. ಆ ನದಿ ಕುಮಾರಧಾರ ನದಿ. ಈ ಕುಮಾರಧಾರ ನದಿ ಏನಿದೆ ಅಲ್ವಾ, ಇದು ಕೊಡಗು ಜಿಲ್ಲೆಯ ಕುಮಾರ ಬೆಟ್ಟ ಅಂತಕ್ಕಂಥ ಸ್ಥಳದಲ್ಲಿ ಉಗಮವಾಗಿರ್ತಕ್ಕಂಥದ್ದು. ಈ ಕುಮಾರಧಾರ ನದಿ ಕೊಡಗು ಜಿಲ್ಲೆಯಲ್ಲಿ ಒಂದು ಜಲಪಾತವನ್ನ ಸೃಷ್ಟಿ ಮಾಡುತ್ತೆ. ಆ ಜಲಪಾತ ಮಲ್ಲಾಳ ಜಲಪಾತ. ಅಲ್ಲಿಂದ ಕುಮಾರಧಾರ ನದಿ ಕೊಡಗು ಜಿಲ್ಲೆಯಿಂದ ಹರಿದು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರವೇಶ ಮಾಡುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಮಾರಧಾರ ನದಿಯ ದಡದ ಮೇಲೆ ನಾವು ಕುಕ್ಕೆ ಸುಬ್ರಹ್ಮಣ್ಯವನ್ನ ನೋಡ್ತೀವಿ. ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಹೋಗ್ಬೇಕಾದ್ರೆ ಕುಮಾರಧಾರ ನದಿಗೆ ಬಲದಂಡೆಗೆ ಒಂದು ಉಪನದಿ ಬಂದು ಸೇರುತ್ತೆ. ಅದು ಗುಂಡೈ ನದಿ. ಅಲ್ಲಿಂದ ಕುಮಾರಧಾರ ನದಿ ಮುಂದೆ ನೇತ್ರಾವತಿ ನದಿಯ ಎಡದಂಡೆಗೆ ಹೋಗಿ ಸೇರುತ್ತೆ. ಅಲ್ಲಿಂದ ನೇತ್ರಾವತಿ ನದಿ ಮುಂದೆ ಹರಿದುಕೊಂಡು ಹೋಗ್ಬೇಕಾದ್ರೆ ಒಂದು ಜಲಪಾತವನ್ನ ಸೃಷ್ಟಿ ಮಾಡುತ್ತೆ. ಆ ಜಲಪಾತ ಬಂಡಾಜ ಜಲಪಾತ. ಅಲ್ಲಿಂದ ನೇತ್ರಾವತಿ ನದಿ ಮುಂದೆ ಹರಿದುಕೊಂಡು ಹೋಗಿ ನವಮಂಗಳೂರಿನ ಹತ್ತಿರ ಕೊಡಿಯಾಲ್ ಅಂತಕ್ಕಂಥ ಸ್ಥಳದಲ್ಲಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಈ ಕುಮಾರಧಾರ ನದಿಯ ಉಪನದಿಯಾಗಿರ್ತಕ್ಕಂಥ ಗುಂಡೈ ನದಿ ಏನಿದೆ ಅಲ್ವಾ, ಈ ನದಿಗೂ ಉಪನದಿ ಇದೆ. ಒಂದು ಕರಿಹಳ್ಳ, ಹೊಂಡೆಹಳ್ಳ ಮತ್ತು ಎತ್ತಿನಹೊಳೆ ಅಂತಕ್ಕಂಥ ನದಿ. ಈ ನೇತ್ರಾವತಿ ನದಿಗೆ ಒಂದು ಯೋಜನೆ ಸಂಬಂಧಪಟ್ಟಿದೆ. ಅದು ಎತ್ತಿನಹೊಳೆ ಯೋಜನೆ. ಎತ್ತಿನಹೊಳೆ ಯೋಜನೆ ಅಂದ್ರೆ ಕರ್ನಾಟಕದ ಪೂರ್ವ ಭಾಗದಲ್ಲಿರ್ತಕ್ಕಂತಹ ಕೆಲವು ಜಿಲ್ಲೆಗಳು ನೀರಿನ ಸಮಸ್ಯೆಯನ್ನ ಅನುಭವಿಸ್ತಾ ಇದೆ. ಹೀಗಾಗಿ ನೀರಿನ ಪೂರೈಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಎತ್ತಿನಹೊಳೆ ಯೋಜನೆಯನ್ನ ಪ್ರಾರಂಭ ಮಾಡಲಾಯಿತು. ಎತ್ತಿನಹೊಳೆ ಯೋಜನೆ ಅಂತಕ್ಕಂಥದ್ದು ಡಾಕ್ಟರ್ ಪರಮಶಿವಯ್ಯ ವರದಿಯ ಭಾಗವಾಗಿದೆ. ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳಿಂದ 24.01 TMC ನೀರನ್ನ ಪೂರ್ವದ ಕಡೆಗೆ ಹರಿಸಿ ಆಗ್ನೇಯ ಕರ್ನಾಟಕದ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಪೂರೈಕೆ ಮಾಡ್ತಕ್ಕಂಥದ್ದು ಈ ಎತ್ತಿನಹೊಳೆ ಯೋಜನೆಯ ಉದ್ದೇಶವಾಗಿದೆ. ನೇತ್ರಾವತಿ ನದಿಯ ಉಪನದಿಯಾಗಿರ್ತಕ್ಕಂತಹ ಕುಮಾರಧಾರ ನದಿ, ಕುಮಾರಧಾರ ನದಿಯ ಉಪನದಿಯಾಗಿರ್ತಕ್ಕಂತಹ ಗುಂಡೈ ನದಿ ಮತ್ತು ಗುಂಡೈ ನದಿಯ ಉಪನದಿಯಾಗಿರ್ತಕ್ಕಂತಹ ಎತ್ತಿನಹೊಳೆ, ಕರಿಹಳ್ಳ ಮತ್ತು ಹೊಂಡೆಹಳ್ಳ, ಈ ಎಲ್ಲ ನದಿಗಳಿಗೆ ಅಡ್ಡಕಟ್ಟೆಗಳನ್ನು ನಿರ್ಮಿಸಿ ಬೇರೆ ಜಿಲ್ಲೆಗಳಿಗೆ ನೀರನ್ನು ಸಾಗಿಸ್ತಕ್ಕಂಥದ್ದು ಈ ಎತ್ತಿನಹೊಳೆ ಯೋಜನೆಯ ಉದ್ದೇಶವಾಗಿದೆ. ಇನ್ನು ಕೊನೆಯದಾಗಿ ಉತ್ತರ ಪೆನ್ನಾರ ಮತ್ತು ದಕ್ಷಿಣ ಪೆನ್ನಾರ ನದಿಗಳನ್ನು ನೋಡೋಣ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿದುರ್ಗ ಅಂತಕ್ಕಂಥ ಸ್ಥಳದಲ್ಲಿ ಒಂದು ನದಿ ಉಗಮವಾಗುತ್ತೆ. ಈ ನದಿ ಮುಂದೆ ಬಂದು 2 ಕವಲುಗಳಾಗಿ ಹರಿಯುತ್ತೆ. ಒಂದು ಉತ್ತರ ಪೆನ್ನಾರ ನದಿ, ಇನ್ನೊಂದು ದಕ್ಷಿಣ ಪೆನ್ನಾರ ನದಿ. ಉತ್ತರ ಪೆನ್ನಾರ ನದಿ ಚಿಕ್ಕಬಳ್ಳಾಪುರದಿಂದ ಹರಿದು ತುಮಕೂರನ್ನು ಪ್ರವೇಶ ಮಾಡುತ್ತೆ. ಆಗ ಉತ್ತರ ಪೆನ್ನಾರ ನದಿಯ ದಡದ ಮೇಲೆ ನಾವು ಮೈದಾನಹಳ್ಳಿ ಅಂತಕ್ಕಂಥ ಸ್ಥಳವನ್ನು ನೋಡ್ತೀವಿ. ಅಲ್ಲಿಂದ ಉತ್ತರ ಪೆನ್ನಾರ ನದಿ ಆಂಧ್ರ ಪ್ರದೇಶವನ್ನ ಪ್ರವೇಶ ಮಾಡಿ ಪಾವಗಡಕ್ಕೆ ಪ್ರವೇಶ ಮಾಡಿ ಅದಾದ ಮೇಲೆ ಮತ್ತೆ ಆಂಧ್ರ ಪ್ರದೇಶವನ್ನ ಪ್ರವೇಶ ಮಾಡುತ್ತೆ. ಆಗ ಚಿಕ್ಕಬಳ್ಳಾಪುರದಲ್ಲೇ ಉಗಮವಾಗಿರ್ತಕ್ಕಂಥ ಇನ್ನೊಂದು ನದಿ ಚಿತ್ರಾವತಿ ನದಿ. ಈ ನದಿ ಚಿಕ್ಕಬಳ್ಳಾಪುರದಲ್ಲೇ ಈ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ. ಅದು ಚಿತ್ರಾವತಿ ಜಲಾಶಯ. ಈ ನದಿ ಉತ್ತರ ಪೆನ್ನಾರ ನದಿಗೆ ಉಪನದಿಯಾಗಿ ಆಂಧ್ರ ಪ್ರದೇಶದಲ್ಲಿ ಸೇರುತ್ತೆ. ಅಲ್ಲಿಂದ ಉತ್ತರ ಪೆನ್ನಾರ ನದಿ ಮುಂದೆ ಹರಿದುಕೊಂಡು ಹೋಗ್ಬೇಕಾದ್ರೆ ಉತ್ತರ ಪೆನ್ನಾರ ನದಿಯ ದಡದ ಮೇಲೆ ನಾವು ನೆಲ್ಲೂರನ್ನ ನೋಡ್ತೀವಿ. ಈ ನೆಲ್ಲೂರಲ್ಲಿ ಹಸಿರು ಅಬ್ರಕ ಜಾಸ್ತಿ ಇದೆ, ಅಂದ್ರೆ ಕಾಗೆ ಬಂಗಾರ ಅತಿ ಹೆಚ್ಚಾಗಿ ಸಿಗ್ತಕ್ಕಂಥದ್ದು. ಅಲ್ಲಿಂದ ಉತ್ತರ ಪೆನ್ನಾರ ನದಿ ಮುಂದೆ ಹರಿದುಕೊಂಡು ಹೋಗಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಇನ್ನೊಂದು ಕವಲಾಗಿ ಹರಿತಕ್ಕಂಥ ಈ ದಕ್ಷಿಣ ಪೆನ್ನಾರ ನದಿ ಏನಿದೆ ಅಲ್ವಾ, ಈ ನದಿ ಚಿಕ್ಕಬಳ್ಳಾಪುರದಿಂದ ಹರಿದು ಅಲ್ಲಿಂದ ಬೆಂಗಳೂರಿಗೆ ಪ್ರವೇಶ ಮಾಡಿ ಅದಾದ ಮೇಲೆ ಕೋಲಾರವನ್ನ ಪ್ರವೇಶ ಮಾಡುತ್ತೆ. ಕೋಲಾರದಿಂದ ಮತ್ತೆ ತಮಿಳುನಾಡನ್ನ ಪ್ರವೇಶ ಮಾಡಿ ಅಲ್ಲಿಂದ ಮುಂದೆ ಹರಿದುಕೊಂಡು ಬರುತ್ತೆ. ಆಗ ಕೋಲಾರ ಜಿಲ್ಲೆಯಲ್ಲಿ ಉಗಮವಾಗಿರ್ತಕ್ಕಂತಹ ಮಾರ್ಕಂಡಯ್ಯ ನದಿ,
ಈ ನದಿಗೆ ಕೋಲಾರ ಜಿಲ್ಲೆಯಲ್ಲಿ 2 ಜಲಾಶಯವನ್ನು ನಿರ್ಮಿಸಲಾಗಿದೆ. ಒಂದು ಯಾರಗೋಳು ಜಲಾಶಯ, ಇನ್ನೊಂದು ಮಾರ್ಕಂಡಯ್ಯ ಜಲಾಶಯ. ಈ 2 ಜಲಾಶಯವನ್ನ ಕೋಲಾರ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಮಾರ್ಕಂಡಯ್ಯ ನದಿ ತಮಿಳುನಾಡಿನಲ್ಲಿ ದಕ್ಷಿಣ ಪೆನ್ನಾರ ನದಿಗೆ ಉಪನದಿಯಾಗಿ ಸೇರುತ್ತೆ. ಅಲ್ಲಿಂದ ದಕ್ಷಿಣ ಪೆನ್ನಾರ ನದಿ ಹರಿದುಕೊಂಡು ಬರಬೇಕಾದ್ರೆ ದಕ್ಷಿಣ ಪೆನ್ನಾರ ನದಿಯ ದಡದ ಮೇಲೆ ತಿರುವಣ್ಣಮಲೈ ಅಂತಕ್ಕಂಥ ಸ್ಥಳವನ್ನ ನೋಡ್ತೀವಿ. ಅಲ್ಲಿಂದ ದಕ್ಷಿಣ ಪೆನ್ನಾರ ನದಿ ಬಂಗಾಳ ಕೊಲ್ಲಿಗೆ ಬಂದು ಸೇರುತ್ತೆ. ಇನ್ನು ಪಾಲರ ನದಿ, ಈ ಪಾಲರ ನದಿ ಕೂಡ ಕೋಲಾರ ಜಿಲ್ಲೆಯಲ್ಲಿ ಉಗಮವಾಗಿರ್ತಕ್ಕಂಥ ನದಿ. ಈ ನದಿ ಆಂಧ್ರ ಪ್ರದೇಶವನ್ನ ಪ್ರವೇಶ ಮಾಡಿ ಅದಾದ ಮೇಲೆ ತಮಿಳುನಾಡಿಗೆ ಹರಿದು ಅಲ್ಲಿಂದ ಬಂಗಾಳ ಕೊಲ್ಲಿಯನ್ನ ಪ್ರವೇಶ ಮಾಡುತ್ತೆ. ಇದಿಷ್ಟು ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಹರಿತಕ್ಕಂಥ ನದಿಗಳನ್ನು ನೋಡಿದ್ವಿ. ಇದಕ್ಕೂ ಮುಂಚೆ 4 ಕ್ಲಾಸ್ನ ಮಾಡಿದ್ದೀನಿ. ಅದರಲ್ಲಿ ಕರ್ನಾಟಕದಲ್ಲಿ ಉಳಿದಿರ್ತಕ್ಕಂಥ ಕೃಷ್ಣಾ ನದಿ, ತುಂಗಭದ್ರಾ ನದಿ, ಕಾವೇರಿ ನದಿ, ಭೀಮಾ ನದಿ, ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳ ಬಗ್ಗೆ ನಾವು ನೋಡಿದ್ವಿ. ಈ 4 ಕ್ಲಾಸ್ಗಳನ್ನು ಮತ್ತು ಈ ಕ್ಲಾಸ್ ಸಂಪೂರ್ಣವಾಗಿ ನಾವು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನದಿಗಳ ಬಗ್ಗೆ ನೋಡಿದ್ವಿ. ಸೊ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.